ಸಾರಿ ಗೀತಾ, ಸುಮ್ಮನೆ ನಿನ್ನ ಮೇಲೆ ರೇಗಾಡ್ಬಿಟ್ಟೆ. ಪರವಾಗಿಲ್ಲ ಬಿಡಿ, ನೀವು ಯಾವುದೋ ಟೆನ್ಷನಲ್ಲಿದ್ರಿ. ನಾನೇ ಮೇಲೆ ಪ್ರಶ್ನೆ ಕೇಳಿ ನಿಮ್ಗೆ ಇರಿಟೇಟ್ ಮಾಡಿದೆ. ಐ ಆಮ್ ಸಾರಿ. ನೀನು ಯಾಕೆ ಸಾರಿ ಕೇಳ್ತೀಯ? ನೀನು ಯಾವ ತಪ್ಪು ಮಾಡಿಲ್ಲ. ನಾನು ಮನೆಗೆ ಬರ್ತಾ ಇದ್ದಂಗೆ ಎಲ್ಲ ವಿಷಯನೂ ಶೇರ್ ಮಾಡ್ತಾ ಇದ್ದೆ. ಇವತ್ತು ಶೇರ್ ಮಾಡಿಲ್ಲ, ಅದಕ್ಕೆ ನೀನು ಕ್ವಶನ್ ಮಾಡಿದೆ. ಇದರಲ್ಲಿ ನಿನ್ಗೆ ಯಾವ ತಪ್ಪೂ ಇಲ್ಲ. ಪರವಾಗಿಲ್ಲ, ಹೋಗ್ಲಿ ಬಿಡಿ. ನಿಮಗೆ ಕುಡಿಯೋದಕ್ಕೆ ಏನಾದರೂ ತಂದ್ಕೊಡ್ಲಾ? ಏನು ಬೇಡ ಗೀತಾ, ಫಸ್ಟ್ ಏನಾಯ್ತು ಅಂತ ಹೇಳ್ತೀನಿ. ನಿನ್ನೆ ನನ್ನ ಫ್ರೆಂಡ್ ಬಗ್ಗೆ ಹೇಳಿದ್ದೆ, ನೆನಪಿದ್ಯಾ? ಮದುವೆ ಆದರೂ ಪ್ರಪೋಸ್ ಮಾಡಿದ್ರು ಅಂತ. ಅವನು ಇವತ್ತು ಬಂದಿದ್ದ. ದೊಡ್ಡ ಪ್ರಾಬ್ಲಮ್ ಆಗಿದೆಯಂತೆ. ಏನದು? ಇವನಿಗೆ ಪ್ರಪೋಸ್ ಮಾಡಿರೋ ಹುಡುಗಿ ಅವಳ ಮೆಸೇಜಸ್ಸು ಕಾಲ್ಸ್ಗೆ ರೆಸ್ಪಾಂಡ್ ಮಾಡಿಲ್ಲ ಅಂತ ಹುಡ್ಕೊಂಡು ಮನೆಗೆ ಬಂದುಬಿಟ್ಟಿದ್ದಾಳೆ. ಅದೇ ಟೈಮಲ್ಲಿ ಫ್ಯಾಮ್ಲಿಯವ್ರು ಎಲ್ಲರೂ ಇದ್ದರು. ಆಮೇಲೆ ಏನಾಯಿತು? ಆಗೋದೇನು, ಫ್ಯಾಮ್ಲಿಯವ್ರಿಗೆ ಗೊತ್ತಾಗ್ದಿರೋ ಹಾಗೆ ಮ್ಯಾನೇಜ್ ಮಾಡಿದ್ದಾನೆ. ಅವನ ಮನೆಗೆ ಕರ್ಕೊಂಡು ಹೋಗೋಕ್ಕೂ ಆಗದೆ, ಹೊರಗಡೆ ಕರ್ಕೊಂಡು ಹೋಗೋಕ್ಕೂ ಆಗದೆ ತುಂಬ ಓದಾಡ್ಬಿಟ್ಟ. ಅವಳು ಬಂದಿರೋ ವಿಷಯ ಮನೆಯವ್ರಿಗೆ ಯಾರಿಗೂ ಗೊತ್ತಾಗಬಾರ್ದು ಅಂತ ಹಾಗೆ ಮಾಡಿದ್ದಾನೆ. ಅವ್ನು ಮಾಡಿರೋದು ತಪ್ಪು ಅಂತೀಯ? ಸರಿಯಾಗೇ ಮಾಡಿದಾರೆ ಬಿಡಿ. ಅಕಸ್ಮಾತ್ ಆ ಹುಡುಗಿ ಮನೆಯೊಳಗೆ ಬಂದು ಮನೆಯವ್ರ ಎದುರುಗಡೆ ಎಲ್ಲ ಮಾತಾಡಿದ್ದಿದ್ರೆ ನಿಮ್ಮ ಫ್ರೆಂಡ್ ಮೇಲೆ ತಪ್ಪಾವನೆ ಬರ್ತಿತ್ತು ಎಲ್ರಿಗೂ. ಅವರೇ ಅವ್ರನ್ನ ತಲೆ ಕೆಡಿಸಿದ್ದಾರೆ ಅನ್ನೋ ಥರ. ಇದರಲ್ಲಿ ನಿಮ್ಮ ಫ್ರೆಂಡ್ ಏನೂ ತಪ್ಪಿಲ್ಲ ಬಿಡಿ. ಆ ಹುಡುಗಿನೇ ಮೈ ಮೇಲೆ ಬಿದ್ದು ನಾನು ನಿಮ್ಮನ್ನು ಪ್ರೀತಿಸ್ತೀನಿ ಅಂತ ಪ್ರಪೋಸ್ ಮಾಡಿದ್ರೆ ನಿಮ್ಮ ಫ್ರೆಂಡ್ ಏನು ಮಾಡೋಕ್ಕೆ ಸಾಧ್ಯ ಹೇಳಿ? ಆದರೆ ಇದನ್ನು ಎಷ್ಟು ಜನ ಅರ್ಥ ಮಾಡ್ಕೋತಾರೆ? ಅದೇ ಪ್ರಾಬ್ಲಮ್ಮು. ನಿಮ್ಮ ಫ್ರೆಂಡ್ನೇ ಅಪರಾಧಿ ಅನ್ನೋ ಥರ ನೋಡ್ತಾರೆ. ಆದರೂ ಅವರಿದ್ದನ್ನು ಒಪ್ಕೊಳ್ದೆ ಒಳ್ಳೆ ಕೆಲಸನೇ ಮಾಡಿದ್ದಾರೆ. ಈಗ ಮುಂದೆ ಏನು ಮಾಡ್ಬೇಕಂತಿದ್ದಾರೆ ನಿಮ್ಮ ಫ್ರೆಂಡು? ಅವ್ರಿಗೂ ಆ ಹುಡುಗಿ ಮೇಲೆ ಏನಾದರೂ ಲವ್ ಇದೆಯಾ? ಇಲ್ಲ ಇಲ್ಲ, ಆ ಥರ ಯಾವ ಇಂಟ್ರೆಸ್ಟ್ ಇಲ್ಲ, ಐ ಪ್ರಾಮಿಸ್. ಹೋಗ್ಲಿ ಬಿಡಿ, ಯಾಕೆ ನೀವೇ ಲವ್ ಮಾಡಿರೋರ ಥರ ಆಡ್ತಿದ್ದೀರಾ? ಚೇಚೆ, ಹಾಗಲ್ಲ ಗೀತಾ, ಅವನ ಮೇಲೆ ಸುಮ್ಮನೆ ಡೌಟ್ ಪಟ್ಟೆ ಅಲ್ಲ, ಅದಕ್ಕೆ ಹೇಳಿದೆ. ಸರಿ ಆಯ್ತು. ಈ ಮಹೇಶ ಹೇಳಾದ್ಮೇಲೆ ಮುಗೀತು ನೋಡಿ ಸಾಕ್ಷಿ ಹೇಗಿದೆ ಅಂತ. ನೋಡಿ ಮೇಡಮ್, ಚೆನ್ನಾಗಿ ನೋಡಿ, ಫುಲ್ ಝೂಮ್ ಹಾಕಿ ನೋಡಿ. ಸೊನಾಲಿ ಮೇಡಮ್ ಅವತ್ತು ನಿಮ್ಮ ಮನೆಗೆ ಬಂದಿದ್ರ ಅಂದ್ರೆ ನೀವು ನಂಬಲೇ ಇಲ್ಲ. ಇವಾಗೇನು ಹೇಳ್ತೀರಾ? ನಾನು ಮನೆಯಲ್ಲೆಲ್ಲ ಹುಡುಕ್ತೆ, ಆದ್ರೆ ಅವಳು ಎಲ್ಲೂ ಕಾಣಿಸ್ಲಿಲ್ಲ. ಅದಕ್ಕೆ ನಾನು ನಿನ್ನ ಮಾತನ್ನ ನಂಬಿರ್ಲಿಲ್ಲ. ಮೇಡಮ್, ನಿಮ್ಮ ಮೈದ್ನ ಅದೇ ಆ ಲಕ್ಕಿ ಸಾಮಾನ್ಯ ಅಲ್ವೇ ಅಲ್ಲ. ನಿಮ್ಮನ್ನೆಲ್ಲ ಪಕ್ಕ ಯಾಮಾರಿಸ್ಬಿಟ್ಟಿದ್ದಾನೆ. ನಿಮ್ಮಿಬ್ರು ಮೇ ಕುರಿ ಮಾಡ್ಬಿಟ್ಟಿದ್ದಾನೆ. ಹೇಗಿದ್ರು ಅವ್ನು ಕಬಡ್ಡಿ ಪ್ಲೇಯರ್ ಅಲ್ವಾ? ಸಿಕ್ಕಿದ ತಕ್ಷಣ ಲಬಕ್ ಅಂತ ಹಾಕೊಂಡ್ಬಿಟ್ಟಿದ್ದಾನೆ. ಅದ್ ಸರಿ, ಅವರಿಬ್ರು ಎಲ್ಲಿದ್ರು? ಅವರಿಬ್ರು ಅಲ್ಲೇ ಇರ್ತಾರಂತ ನಿನ್ಗೆ ಹೇಗೆ ಗೊತ್ತಾಯ್ತು? ಮೇಡಮ್, ಕಣ್ಣು ಕಿವಿ ಎಲ್ಲ ತೆಗ್ದಿಡ್ಕೊಂಡ್ರೆ ಎಲ್ಲ ಪಕ್ಕ ಈ ತರ ಸಿಗಾಕೊಂತಾನೆ. ಈ ಮಹೇಶ ಅಂದ್ರೆ ಸಾಮಾನ್ಯ ಅನ್ಕೊಂಡ್ಬಿಟ್ಟಿದ್ದೀರಾ? ಆ ಫಿಲಿಂ ಸ್ಟಾರ್ ಸೊನಾಲಿ ಮೇಡಮ್ ಬರ್ಲೇ ಇಲ್ಲ ಅಂತ ನನಗೆ ಫೋನ್ ಮಾಡಿ ಬೈತಿದ್ರಿ. ಇವಾಗೇನ್ ಹೇಳ್ತೀರಾ ಮೇಡಮ್? ನಿಮ್ಮ ಹತ್ರ ಮಾತಾಡ್ಬೇಕಾದ್ರೆ ಅವ್ರ ಕಾರ್ ಪಾಸ್ ಆಯ್ತು. ಅವ್ರನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿಬೇಕು ಅಂತಾನೆ ಅವ್ರ ಹಿಂದೆ ಫಾಲೋ ಮಾಡ್ಕೊಂಡು ಹೋದೆ. ಆ ಕಾರ್ ಹಿಂದಿನ ಸೀಟಲ್ಲಿ ಯಾರ್ಯಾರು ಕೂತಿದ್ರು ಗೊತ್ತಾ ಮೇಡಮ್? ಲಕ್ಕಿ, ಸೊನಾಲಿ. ಎಕ್ಸಾಕ್ಟ್ಲಿ, ಕರೆಕ್ಟ್ ಆಗಿ ಹೇಳಿದ್ರಿ ಮೇಡಮ್ ನೀವು. ಅವ್ರು ಎಲ್ಲೋಗ್ತಾರೆ ಏನ್ ಮಾಡ್ತಾರೆ ಅಂತ ರೆಡ್ ಹ್ಯಾಂಡ್ ಆಗಿ ಹಿಡಿಬೇಕು ಅಂತ ಕಾರ್ನ ಫಾಲೋ ಮಾಡಿದೆ ಮೇಡಮ್. ಊರಾಚೆ ನಿಂತ್ಕೊಂಡು ಅವ್ರಿಬ್ರು ಅಯ್ಯೋಯ್ಯೋಯ್ಯಪ್ಪ, ನನ್ನ ಬಾಯಲ್ಲಿ ಹೇಳಕ್ಕಾಗಲ್ಲಪ್ಪ. ಆದ್ರೂ ಮೇಡಮ್, ನಿಮ್ ಮೈದ್ನ ಲಕ್ಕಿ ಸೂಪರ್ ಬಿಡಿ ಮೇಡಮ್. ರಸಿಕಾ, ಅವರಿಬ್ರು ಏನ್ ಮಾತಾಡ್ತಾರೆ ಅಂತ ಕೇಳಿಸ್ಕೊಂಡ್ಯಾ? ರೆಕಾರ್ಡ್ ಏನಾದ್ರು ಮಾಡ್ಕೊಂಡಾ? ಇಲ್ಲ ಮೇಡಮ್, ತುಂಬಾ ದೂರ ಇದ್ರಲ್ಲ, ಅವ್ರು ಏನೇನ್ ಮಾತಾಡ್ತಿದ್ರು ಅಂತ ನನಗೆ ಸರಿಯಾಗಿ ಕೇಳಿಸಿಲ್ಲ. ಆದ್ರೆ ಆ ಫಿಲಿಂ ಸ್ಟಾರ್ ಸೊನಾಲಿ ಮೇಡಮು ಕಣ್ಣೀರ್ ಹಾಕೊಂಡು ಏನೇನೋ ಜೋರಾಗಿ ಮಾತಾಡ್ತಿದ್ರು. ನಿಮ್ ಲಕ್ಕಿ ತಲೆ ತಗ್ಗಿಸ್ಕೊಂಡು ಕೈ ಕಟ್ಕೊಂಡು ಕೇಳ್ತಾ ನಿಂತಿದ್ದ. ಅಷ್ಟು ಮಾತ್ರ ನಂಗೆ ಗೊತ್ತು ಮೇಡಮ್. ಅಯ್ಯೋ, ಅವ್ರು ಏನ್ ಬೇಕಾದ್ರೂ ಮಾತಾಡ್ಕೊಂಡು ಹಾಳಾಗಿ ಹೋಗ್ಲಿ, ನಮ್ಗೇನು? ಈ ಫೋಟೋ ಸಿಕ್ತಲ್ಲ ನಮ್ಗೆ. ಆ ದೊಡ್ಡ ಹೀರೋಯಿನ್ನು ಇವನನ್ನ ತಬ್ಕೊಂಡಿದ್ದಾಳೆ ಅಂದ್ರೆ
ಅದು ಮದುವೆ ಆಗಿರೋನ್ನ. ಏನ್ ಬಂದಿರೋದೊಳಗ್ ದೊಡ್ಡ ರೋಗ? ಏನೇ ಇದ್ರ ಅರ್ಥ? ಈ ಫೋಟೋನ ಇಟ್ಕೊಂಡು ಅವ್ರ ಸಂಸಾರದಲ್ಲಿ ಬಿರುಗಾಳಿ ಎಬ್ಬಿಸ್ಬೋದು. ನಡಿ ಹೋಗೋಣ. ಇಲ್ಲಮ್ಮ, ಅಷ್ಟು ಮಾತ್ರ ಇರೋದಕ್ಕೆ ಸಾಧ್ಯ ಇಲ್ಲ. ಈಗಿನ ಕಾಲದಲ್ಲಿ ಹಗ್ ಮಾಡೋದು ಇದೆಲ್ಲ ಕಾಮನ್ನು. ಖುಷಿಯಾದ್ರೂ ಹಗ್ ಮಾಡ್ತಾರೆ, ದುಃಖ ಆದ್ರೂ ಹಗ್ ಮಾಡ್ತಾರೆ. ಅವರಿಬ್ರು ಫ್ರೆಂಡ್ಸ್ ಅನ್ನೋದು ಎಲ್ರಿಗೂ ಗೊತ್ತು, ಆ ಗೀತನ್ಗೂ ಗೊತ್ತು. ಇದನ್ನ ಇಟ್ಕೊಂಡು ನಾವೇನು ಪ್ರೂವ್ ಮಾಡೋಕ್ಕಾಗುತ್ತೆ? ನಾವು ಈಗ ಇದನ್ನ ಇಟ್ಕೊಂಡು ಏನಾದರೂ ಮನೆಯವ್ರ ಹತ್ರ ಹೇಳೋಕೆ ಹೋದ್ರೆ ನಾನು ತಪ್ಪು ಮಾಡಿಲ್ಲ ಅಂತ ಅವ್ನು ಆರಾಮಾಗಿ ಪ್ರೂವ್ ಮಾಡ್ಕೋತಾನೆ. ಮತ್ತಿನ್ನೇನೇ ಮಾಡೋದು? ಇಷ್ಟೆಲ್ಲ ನೋಡ್ಕೊಂಡು ಸುಮ್ಮನೆ ಇರ್ಬೇಕಾ ನಾವು? ಅಲ್ಲ, ಅಂತ ದೊಡ್ಡ ಫಿಲಂ ಸ್ಟಾರು ಲಕ್ಕಿನ ಹುಡ್ಕೊಂಡು ಮನೆ ತನಕ ಬಂದಿದ್ದಾಳೆ. ಇವನು ಎಲ್ಲರ ಕಣ್ ತಪ್ಪಿಸಿ ಊರಾಚೆ ಕರ್ಕೊಂಡು ಹೋಗಿ ಅವಳ ಜೊತೆ ಮಾತಾಡಿದ್ದಾನೆ. ಅವಳು ಅವನನ್ನ ತಬ್ಕೊಂಡು ಏನೇನೋ ಮಾತಾಡಿದಾಳೆ. ಫೋಟೋ ನೋಡು, ಅಬ್ಬಬ್ಬಬ್ಬ, ಏನೇ ಇದು? ಅವಳಿಗೇನೋ ಸಮಸ್ಯೆ ಆಗಿ ಅದನ್ನ ಲಕ್ಕಿಯವ್ರ ಹತ್ರ ಹೇಳ್ಕೊಂಡು ಹತ್ತಿರಬಹುದು. ಅದೇನು ಅಂತ ಸರಿಯಾಗಿ ಗೊತ್ತಿಲ್ಲದೆ ನಾವೇನೇನೋ ಕಲ್ಪನೆ ಮಾಡ್ಕೊಳಕ್ಕಾಗಲ್ಲ. ಈ ಫೋಟೋನು ಇರ್ಲಿ, ಒಂದ್ ಟೈಮಲ್ಲಿ ಇದು ನಮಗ್ ಬೇಕಾಗತ್ತೆ. ಆದ್ರೆ ಇದೊಂದೇ ಸಾಕಾಗಲ್ಲ, ಇದಕ್ಕಿಂತ ದೊಡ್ಡ ಮಟ್ಟದ ಪ್ರೂಫ್ ಬೇಕು. ಅದನ್ನ ನಾನು ಕಂಡು ಹಿಡಿತೀನಿ. ಏನು ಅಡ್ವೈಸ್ ಕೊಟ್ರಿ ನಿಮ್ಮ ಫ್ರೆಂಡ್ಗೆ? ಆದಷ್ಟು ಆ ಹುಡುಗಿನ ಅವಾಯ್ಡ್ ಮಾಡು ಅಂತ ಹೇಳಿದೆ. ಅವಾಯ್ಡಾ? ಯಾಕೆ ಹಾಗೆ ಹೇಳಿದ್ರೆ ತಪ್ಪಾಗುತ್ತೆ. ಮತ್ತು ಇನ್ನೇನು ಮಾಡೋದು? ಇವನಿಗೆ ಆ ಹುಡುಗಿ ಮೇಲೆ ಇಂಟ್ರೆಸ್ಟ್ ಇಲ್ಲ, ಮದುವೆ ಆಗಿರೋ ವಿಷಯನೂ ಹೇಳೋಕ್ಕಾಗಲ್ಲ. ಅದಕ್ಕಿಂತ ಅವಾಯ್ಡ್ ಮಾಡೋದೇ ಬೆಸ್ಟ್ ಅಲ್ವಾ? ಹಾಗಂತ ಅವಾಯ್ಡ್ ಮಾಡಿದ್ರೆ ಸಮಸ್ಯೆ ಇನ್ನೂ ದೊಡ್ಡದಾಗುತ್ತೆ, ಸಾಲ್ವ್ ಆಗಲ್ಲ. ಈಗ ಏನು ಮಾಡಬೇಕು? ಈಗಿನ ಹುಡುಗಿರ್ ಮನ್ಸಿದೆಯಲ್ಲ ತುಂಬ ಚಂಚಲ. ಅವ್ರು ಯಾವ ಹೊತ್ತಿಗೆ ಏನು ಮಾಡ್ತಾರೆ ಅನ್ನೋ ಕ್ಲಾರಿಟಿ ಅವ್ರಿಗೂ ಇರೋದಿಲ್ಲ. ಈಗ ನಿಮ್ಮ ಫ್ರೆಂಡ್ಗೆ ಪ್ರಪೋಸ್ ಮಾಡಿದ್ದಾರೆ ಆ ಹುಡುಗಿ, ರೆಸ್ಪಾಂಡ್ ಮಾಡಿಲ್ಲ ಅಂತ ಒಂದು ದಿನ ಕಾಯಲಿಲ್ಲ ನೋಡಿ, ಡೈರೆಕ್ಟಾಗಿ ಮನೆ ತನಕ ಹುಡ್ಕೊಂಬಂದಿದ್ದಾರೆ. ಅದರಲ್ಲೇ ಗೊತ್ತಾಗುತ್ತೆ ಅವ್ರಿಗೆ ಎಷ್ಟು ಹಠ ಇದೆ ಅಂತ. ಹಠ ಇದ್ದರೆ ಸರಿ, ಸ್ವಲ್ಪ ದಿನ ಹೋದ್ಮೇಲೆ ಎಲ್ಲ ಸರಿ ಹೋಗುತ್ತೆ. ಮುಂಚೆ ಹೀಗಿರಲಿಲ್ಲ ಲಕ್ಕಿ ಅವರೇ. ಲವ್ ಲೆಟರ್ ಅಂತ ಬರೀತಿದ್ರು, ರೆಸ್ಪಾಂಡ್ ಮಾಡಿದ್ರೆ ಖುಷಿ ಆಗ್ತಿದ್ರು ಇಬ್ರು. ಅಕಸ್ಮಾತ್ ರೆಸ್ಪಾಂಡ್ ಮಾಡಿಲ್ಲ ಅಂದರೆ ಬೇಜಾರಾಗ್ತಿದ್ರು, ಸ್ವಲ್ಪ ದಿನ ಬೇಜಾರಲ್ಲೇ ಇರ್ತಿದ್ರು, ಆಮೇಲೆ ಬೇರೆ ಯಾರನ್ನಾದ್ರೂ ಮದುವೆ ಆಗಿ ಜೀವನ ನಡೆಸ್ತಿದ್ರು. ಆದರೆ ಇವಾಗಿನ ಹುಡುಗಿರ್ ಹಾಗಲ್ಲ, ಅವ್ರಿಗೂ ಈಗೋ ಇರುತ್ತೆ. ನನ್ನನ್ನೇ ಆ ಹುಡುಗ ರಿಜೆಕ್ಟ್ ಮಾಡೋದ್ನಲ್ಲ, ಅವ್ನಿಗೆ ಎಷ್ಟು ಕೊಬ್ಬಿರಬೇಕು ಅಂತ ಹೇಗಾದರೂ ಮಾಡಿ ಅವ್ರನ್ನ ಪಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ. ಹುಕ್ ಆರ್ ಕ್ರುಕ್, ಅವ್ರು ಅಂದ್ಕೊಂಡಿರೋದನ್ನ ಸಾಧಿಸ್ತಾರೆ. ಆ ಹುಡುಗಿ ನೋಡೋದಕ್ಕೆ ಚೆನ್ನಾಗಿದ್ದಾಳೆ, ದುಡಿತಾಳೆ, ಇಂಡಿಪೆಂಡೆಂಟ್ ಆಗಿದ್ದಾಳೆ ಅಂತ ಹೇಳ್ತೀರಾ. ಅಂಥದ್ರಲ್ಲಿ ನಾನೇನು ಬೇಕಾದರೂ ಪಡ್ಕೋಬೋದು, ಏನು ಬೇಕಾದರೂ ಸಾಧಿಸ್ಬೋದು ಅನ್ನೋ ಈಗೋ ಬೆಳೆಸ್ಕೊಂಡಿರ್ತಾರೆ ಅವರು. ಆಗ ರಿಜೆಕ್ಷನ್ನ ಅಷ್ಟು ಈಸಿಯಾಗಿ ಒಪ್ಕೊಳ್ಳೋದಿಲ್ಲ. ಇನ್ಫ್ಯಾಕ್ಟ್ ಅವ್ರನ್ನ ಯಾರು ರಿಜೆಕ್ಟ್ ಮಾಡ್ತಾರೋ ಅವ್ರ ಮೇಲೆ ಸೇಡ್ ತೀರಿಸ್ಕೊಳ್ಳೋ ಎಕ್ಸ್ಟ್ರೀಮ್ಸ್ಗೂ ಹೋಗ್ಬೋದು ಅವರು. ಇಲ್ಲಾಂದರೆ ಯಾರ ಕಾರಣಕ್ಕೆ ಆ ಹುಡುಗಿನ ರಿಜೆಕ್ಟ್ ಮಾಡಿದಾನೋ ಅವ್ರಿಗೆ ತೊಂದರೆ ಕೊಡೋದಕ್ಕೆ ಟ್ರೈ ಮಾಡ್ತಾಳೆ. ಈಗ ಈ ಕೇಸಲ್ಲಿ ನಿಮ್ಮ ಫ್ರೆಂಡ್ ಹೆಂಡತಿಗೆ ಅವ್ರ ಮನೆಯವ್ರಿಗೆಲ್ಲ ತೊಂದರೆ ಕೊಟ್ಟರೆ ಈ ಹುಡುಗ ಸಿಗ್ಬೋದು ಅಂತ ಅನ್ಕೋತಾಳೆ. ಅವೆರಡೂ ಆಗದೆ ಇದ್ರೆ ನನ್ನ ಜೀವನದಲ್ಲಿ ಏನೂ ಸಾಧಿಸಿಲ್ಲ, ಅಂದ್ಕೊಂಡಿದ್ದು ಸಿಕ್ಕಿಲ್ಲ ನನಗೆ ಅಂತ ಬೇಜಾರು ಶುರು ಆಗುತ್ತೆ. ಆಮೇಲೆ ಡಿಪ್ರೆಷನ್ಗೆ ಹೋಗ್ತಾರೆ, ಆಮೇಲೆ ಸೂಸೈಡಲ್ ಥಾಟ್ಸ್ ಬರೋದಕ್ಕೆ ಶುರು ಆಗುತ್ತೆ. ಒಂದು ವೇಳೆ ಆ ಹುಡುಗಿ ಸೂಸೈಡ್ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿದ್ರೆ ನಿಮ್ಮ ಫ್ರೆಂಡ್ ಹೆಸರು ಬರೆದಿಟ್ಬಿಟ್ಟೆ ಸಾಯ್ತಾಳೆ. ಆಮೇಲೆ ನಿಮ್ಮ ಫ್ರೆಂಡು ಸೀದಾ ಜೈಲ್ಗೆ ಹೋಗ್ಬೇಕಾಗತ್ತೆ. ಈಗಿನ ಹುಡುಗಿರ್ಗೆ ಅವ್ರ ಬಗ್ಗೆ ಏನಾದರೂ ನೆಗೆಟಿವ್ ಪಾಯಿಂಟ್ ಔಟ್ ಮಾಡಿ ಹೇಳಿದ್ರೆ ತುಂಬ ಸಿಟ್ಟು ಬಂದ್ಬಿಡುತ್ತೆ, ಕೊರಗ್ತಾರೆ.
ನಿನ್ನ ಮುಖದ ಮೇಲೆ ಮೊಡವೆ ತುಂಬ ಇದೆ, ಅಥವಾ ನೀನು ಕಪ್ಪಗಿದೆಯಾ, ಇಲ್ಲಾಂದರೆ ನಿಂಗೆ ಲಿಪ್ಸ್ಟಿಕ್ ಶೇಡ್ ಸೂಟ್ ಆಗ್ತಿಲ್ಲ, ಇಂಥದ್ದೆಲ್ಲ ಹೇಳಿದ್ರೆ ವಾರಗಟ್ಟಲೆ ಕುತ್ಕೊಂಡು ಕೊರಗ್ತಾರಂತೆ. ನಾನು ಮೊನ್ನೆ ನ್ಯೂಸ್ ಪೇಪರಲ್ಲೂ ಓದಿದೆ, ಫೇಸ್ಬುಕ್ಕಲ್ಲಿ ಯಾವುದೋ ಹುಡುಗಿಗೆ ಲೈಕ್ಸ್ ಬಂದಿಲ್ಲ ಅಂತ ಸೂಸೈಡೇ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಅಷ್ಟು ಸೆನ್ಸಿಟಿವ್ ಆಗಿರ್ತಾರೆ ಇವಾಗಿನ ಹುಡುಗಿರು. ಅವ್ರನ್ನ ಇಗ್ನೋರ್ ಮಾಡೋದಾಗಲಿ, ಅವ್ರಿಗೆ ರೆಸ್ಪಾಂಡ್ ಮಾಡದೇ ಇರೋದಾಗಲಿ ತುಂಬ ಡೇಂಜರಸ್. ನನ್ನ ಫ್ರೆಂಡ್ ಇನ್ನೇನು ಮಾಡಬೇಕು? ಇಗ್ನೋರ್ ಮಾಡೋಕ್ಕೂ ಆಗಲ್ಲ, ಫ್ರೆಂಡ್ಶಿಪ್ ಮುಂದುವರ್ಸೋಕ್ಕೂ ಆಗಲ್ಲ. ಪ್ರಪೋಸ್ ಮಾಡಿ ಅವಳೇನೋ ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದಾಳೆ ಅನ್ನೋ ಥರ ಅವಳನ್ನ ಅವಾಯ್ಡ್ ಮಾಡೋದು ಬೇಡ. ಮೊದಲಿನ ಥರನೇ ಫ್ರೆಂಡ್ಲಿ ಆಗಿರೋದಕ್ಕೆ ಹೇಳಿ. ಪ್ರಪೋಸಲ್ ಬಗ್ಗೆ ಕೇಳಿದ್ರೆ ನನಗಿನ್ನೂ ಟೈಮ್ ಬೇಕು ಅಂತ ಅದನ್ನು ಮುಂದಕ್ಕೆ ಹಾಕ್ತಾ ಹೋಗೋದಕ್ಕೆ ಹೇಳಿ. ಜೊತೆಗೆ ನಾನು ನಿನಗೆ ಸರಿಯಾದ ಪಾರ್ಟ್ನರ್ ಅಲ್ಲ ಅನ್ನೋದನ್ನ ಪ್ರಾಕ್ಟಿಕಲ್ ಆಗಿ ಅವ್ರಿಗೆ ಅರ್ಥ ಮಾಡಿಸ್ತಾ ಇರಬೇಕು. ಅವಾಗ ಗ್ರ್ಯಾಜುವಲ್ ಆಗಿ ಆ ಹುಡುಗಿನೇ ಅಟ್ರಾಕ್ಷನ್ನ ಕಳ್ಕೊತಾಳೆ. ಫ್ರೆಂಡ್ಲಿಯಾಗಿ ಇದ್ಕೊಂಡೆ ಸಮಯ ನೋಡಿ ಇರೋ ಸತ್ಯನೆಲ್ಲ ಹುಡುಗಿ ಹತ್ರ ಹೇಳೋದೇ ಬೆಟರ್ ಅನಿಸ್ತಿದೆ. ಅದೇ ಇವಾಗಿರೋ ದಾರಿ. ನಾನು ಹೋಗಿದ್ದು ಯಾಕೆ ನನ್ನ ಅವಾಯ್ಡ್ ಮಾಡಿದ್ರಿ ಅಂತ ಕೇಳೋದಕ್ಕೆ. ಆದರೆ ಅವ್ರನ್ನ ನೋಡ್ತಿದ್ದ ಹಾಗೆ ನಾನು ಎಲ್ಲ ಕೋಪ ಕರ್ಗೋಯ್ತು. ಆ್ಯಂಡ್ ಅದೆಲ್ಲತ್ತೋ ಧೈರ್ಯ. ಐ ಜಸ್ಟ್ ವೆಂಟ್ ಆ್ಯಂಡ್ ಐ ಹಗ್ಡ್ ಹಿಮ್. ಅದೊಂದು ಕ್ಷಣ ಟೈಮ್ ಹಾಗೆ ಫ್ರೀಸ್ ಆಗಿಬಿಡ್ಬೇಕಿತ್ತು, ಹ್ಯಾಪಿಲಿ ಎವರ್ ಆಫ್ಟರ್ ಥರ. ಆದರೆ ನಾನು ಅಷ್ಟೆಲ್ಲ ಮಾತಾಡಿದ್ರು ಅವ್ರೇನೂ ಆನ್ಸರೇ ಮಾಡಲಿಲ್ಲ. ನಾನೇ ಬಾಯ್ ಬಿಟ್ಟು ಕೇಳಿದ್ರು ಏನೂ ಉತ್ತರ ಕೊಡಲಿಲ್ಲ. ಅವ್ರಿಗೆ ನಾನು ಕಂಡ್ರೆ ಇಷ್ಟ ಇಲ್ವಾ? ನಾನು ಆ ರೀತಿ ಎಲ್ಲ ಏನೂ ಇಲ್ಲ. ಇನ್ನೊಂದು 2 ದಿನ ಬಿಟ್ಟು ನನ್ನ ನೋಡೋಕ್ಕೆ ಬ್ಯಾಂಗ್ಳೂರಿಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಅಲ್ಲಿವರೆಗೂ ವೆಯ್ಟ್ ಮಾಡ್ತೀನಿ. ಆದರೂ ಅವ್ರ ವಾಯ್ಸ್ ಕೇಳಿದೆ, ಅವ್ರ ಮುಖ ನೋಡಿದೆ. 2 ಡೇಸ್ ಹೇಗಿರೋದು? ಈಗಲೇ ಕಾಲ್ ಮಾಡ್ತೀನಿ. ಗೀತಾ, ಫೋನ್ ಬರ್ತಾ ಇದೆ. ನಾನು ಸ್ನಾನ ಮಾಡ್ತಾ ಇದ್ದೀನಿ. ಅದು ಯಾರದ್ದು ನೋಡು. ಗೀತಾ, ಲಕ್ಕಿ ಅವ್ರಿಗೆ ಕಾಲ್ ಬರ್ತಿದೆ ನೋಡು. ಲಕ್ಕಿ ಅವರು ಸ್ನಾನಕ್ಕೆ ಹೋಗಿದ್ದಾರೆ ಅನ್ಸುತ್ತೆ. ನಾನಿಲ್ಲಿ ರವೆ ಹುರಿತಾ ಇದ್ದೀನಿ, ಇವಾಗ ನೋಡಕ್ಕಾಗಲ್ಲ.
ರತನ ಯಾಕೋ ಏನಾಯ್ತು ಇಷ್ಟೊಂದು ಗಾಬರಿ ಆಗಿದೆಯಲ್ಲ? ಇಲ್ಲಿ ನೋಡು. ಏನು ಐ ಲವ್ ಯು. ಐ ಕಾಂಟ್ ಲಿವ್ ವಿತೌಟ್ ಯು. ಏನು ಲಕ್ಕಿ ಇದು? ಇದನ್ನೆಲ್ಲ ಇಲ್ಲಿಗೆ ಮುಗಿಸ್ಬೇಕು ಅಂತ ಇದ್ರೆ ನೀನು ಜಾಸ್ತಿ ಮಾಡ್ಕೊಂಡು ಹೋಗ್ತಿದ್ಯಲ್ಲೋ. ನಾನೇನು ಮಾಡಿದೆ? ಮೆಸೇಜ್ ಮಾಡಿರೋದು ಸೊನಾಲಿ ಅವರು, ನಾನು ರಿಪ್ಲೈ ಕೂಡ ಮಾಡಿಲ್ಲ. ಇದೆಲ್ಲ ಈಸಿಯಾಗಿ ಮುಗಿಯೋ ಕೆಲಸ ಅಲ್ಲ ಅಂತ ಅನ್ನಿಸ್ತಾ ಇದೆ. ನೀನು ಬೇರೆ ಫೋನ್ ಎಲ್ಲೆಲ್ಲೋ ಬಿಸಾಕ್ ಹೋಗಿರ್ತೀಯ. ಗೀತವ್ರು ನೋಡಿದ್ರೆ ಏನಾಗತ್ತಿ? ನನಗಂತೂ ತಲೆ ಕೆಟ್ಟೋಗಿದೆ ರತನ. ಅವ್ರ ಮನೆ ಹತ್ರ ಬಂದಾಗ ಯಾರು ನೋಡಬಾರ್ದು ಅಂತ ಊರಾಚೆ ಕರ್ಕೊಂಡು ಹೋಗಿದ್ದೆ. ಅವ್ರು ನೋಡಿದ್ರೆ ನನ್ನ ತಪ್ಕೊಂಡು ಕಣ್ಣೀರು ಹಾಕೊಂಡು ನೀನು ಬಿಟ್ಟಿರೋಕ್ಕಾಗಲ್ಲ ಅಂತೆಲ್ಲ ಹೇಳ್ತಾ ಇದ್ರು. ಅದೇ ಟೈಮ್ಗೆ ಆ ಮಹೇಶ ಕೂಡ ಬಂದ. ತುಂಬ ಕೆಟ್ಟದಾಗ ಮಾತಾಡ್ದ. ಅವನು ಏನು ನೋಡಿದ್ದಾನೋ ಏನು ಕೇಳಿಸ್ಕೊಂಡಿದ್ದಾನೋ ದೇವ್ರಿಗೆ ಗೊತ್ತು. ಫಸ್ಟ್ ಆಫ್ ಆಲ್ ನನ್ನ ತುಳಿಯ ಕಾಯ್ತಾ ಇರ್ತಾನೆ. ಏನು ರಾಜ ಅಂತ ಮಾಡ್ತಾನೋ. ನೋಡು ಲಕ್ಕಿ, ನೀನು ಇವಾಗ ಸದ್ಯಕ್ಕೆ ಗೀತಾ ಅವ್ರನ್ನ ಮ್ಯಾನೇಜ್ ಮಾಡೋದು ಕಲ್ತ್ಕೋ. ಬೇರೆ ವಿಷಯಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ. ಒಂದು ವೇಳೆ ಮಹೇಶನ್ ಕಡೆಯಿಂದ ಗೀತಾ ಅವ್ರಿಗೆ ಸೊನಾಲಿ ಇಲ್ಲಿಗೆ ಬಂದಿರೋ ವಿಷಯ ಗೊತ್ತಾದ್ರೂ ಗೀತಾ ಅವರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ನೀನು ಸೊನಾಲಿ ಅವರು ಫ್ರೆಂಡ್ಸ್ ಅಂತ ಗೀತಾ ಅವ್ರಿಗೆ ಗೊತ್ತು ತಾನೆ, ಈಗ ಮ್ಯಾನೇಜ್ ಮಾಡ್ಬೋದು, ಅದು ಬಿಟ್ಬಿಡು. ಆದರೆ ಸೊನಾಲಿ ಅವರು ಇಷ್ಟೊಂದು ಫಾಸ್ಟಾಗಿ ಮುಂದುವರ್ತಿರೋದು ನೋಡ್ತಾ ಇದ್ರೆ ನನಗೆ ಭಯ ಆಗ್ತಿದೆ. ನೀನೆಲ್ಲ ಬಿಟ್ಟು ಸೊನಾಲಿ ಅವರಿಂದ ಹೇಗೆ ದೂರ ಹೋಗಬೇಕು ಅದ್ರ ಬಗ್ಗೆ ಯೋಚನೆ ಮಾಡು. ಏನ್ ಮೇಡಮ್ ಇದು? ಐ ಲವ್ ಯು, ಅದ್ರ ಪಕ್ಕದಲ್ಲಿ ಹಾರ್ಟ್ ಸಿಂಬಲ್, ಅದಾದ್ಮೇಲೆ ಐ ಕಾಂಟ್ ಲಿವ್ ವಿತೌಟ್ ಯು. ಪಾಪ ಪಾಪ ಪಾಪ, ಸೂಪರ್ ಮೇಡಮ್. ಏನೇ ಇದು ಪಿಂಕಿ? ಐ ಲವ್ ಯು, ಲಿವ್ ಯು, ಅದ್ ಏನೇನೋ ಹೇಳ್ತಿದ್ದಾನಲ್ಲ ಇವನು. ಹೇಳ್ತಾ ಇರೋದು ಇವನಲ್ಲಮ್ಮ, ಸೊನಾಲಿ, ಲಕ್ಕಿಗೆ. ಅಂದ್ರೆ ಸ್ವಲ್ಪ ಹೊತ್ತಲ್ಲಿ ಸೊನಾಲಿ ಲಕ್ಕಿ ಅವ್ರ ಮೊಬೈಲ್ಗೆ ಮೆಸೇಜ್ ಮಾಡಿದ್ಲು. ನಾನೇನೋ ಉಪಾಯವಾಗಿ ಫೋನ್ ಓಪನ್ ಮಾಡಿದೆ. ನನ್ನ ಮೊಬೈಲಿಂದ ಫೋಟೋ ತಗೊಂಡಮ್ಮ, ಅದೇ ನೋಟಿಫಿಕೇಶನ್ ಬಂದಿರುತ್ತಲ್ಲ. ಈಗ ಮಹೇಶ್ ಓದ್ತಾ ಇರೋದು ಆ ಫೋಟೋ ಇಂದಾನೆ. ಬಿಡಿಸ್ಕೊಳ್ಳೇಬೇಕು, ಬೇರೆ ಆಪ್ಷನ್ ಇಲ್ಲ. ಇದನ್ನು ಹೀಗೆ ಬಿಟ್ಟರೆ ತುಂಬ ಜಾಸ್ತಿ ಆಗುತ್ತೆ. ಬಟ್ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಕಣೋ. ನೋಡು, ಏನು ಗೊತ್ತಾಗ್ತಾ ಇಲ್ಲ ಅಂತ ತಲೆ ಮೇಲೆ ಕೈ ಎತ್ಕೊಂಡು ಕೂತ್ರೆ ಆಗಲ್ಲ, ಏನಾದರೂ ಮಾಡಲೇಬೇಕು. ಸೊನಾಲಿ ಅವ್ರಿಗೆ ನೀನು ಮದುವೆ ಆಗಿರೋ ವಿಷಯನ ಹೇಳ್ಬಿಡು. ಅದು ಹೇಗೆ ಹೇಳ್ತೀಯೋ ಅದೆಲ್ಲ ನನಗೆ ಗೊತ್ತಿಲ್ಲ. ಅದೇ ಪ್ರಾಬ್ಲಮ್ ಆಗಿರೋದು ಕಣೋ. ನಾನು ಮದುವೆ ಆಗಿರೋ ವಿಷಯ ಅವ್ರು ಡೈಜೆಸ್ಟ್ ಮಾಡ್ಕೋತಾರೋ ಇಲ್ವೋ, ಜೀವಕ್ಕೆ ಏನಾದರೂ ತೊಂದರೆ ಮಾಡ್ಕೊಬಿಟ್ರೆ. ಅದೇ ಟೈಮ್ ನೋಡಿಕೊಂಡು ಅವ್ರಿಗೆಲ್ಲ ನಿಜ ಹೇಳಬೇಕು. ಬಟ್ ಅವ್ರು ಆಡ್ತಾ ಇರೋದು ನೋಡಿದ್ರೆ ಅವ್ರಿಗೆ ಪೇಷನ್ಸ್ ಇಲ್ಲ ಕಣೋ. ನೋಡಿದ್ರ ಮೇಡಮ್, ಅವರಿಬ್ರು ತಪ್ಕೊಂಡಿದ್ದನ್ನ ನಿಮ್ಗೆ ತೋರಿಸ್ದಾಗೆ ನೀವು ನಂಬಲಿಲ್ಲ. ಇವಾಗೇನಂತೀರಾ? ಫ್ರೆಂಡ್ಸ್ ಆದವರು ಈ ರೇಂಜಿಗೆ ತಪ್ಕೊಂತಾರ? ನನಗೆ ಕನ್ಫರ್ಮ್ ಇತ್ತು ಮೇಡಮ್, ಇದು ಬರೀ ಹಗ್ಗಲ್ಲ, ಇದ್ರಿಂದ ಬೇರೆ ಏನೋ ಇದೆ. ಈಗ ನೋಡಿ, ನಾನು ಹೇಳಿದ್ದು ಪಕ್ಕ ಕನ್ಫರ್ಮ್ ಆಯ್ತಲ್ವಾ? ತೂ ಲಕ್ಕಿಗೆ ಈಗಾಗ್ಲೇ ಮದ್ವೆ ಆಗಿದ್ಯಲ್ಲೇ. ಮದ್ವೆ ಆಗಿರೋ ಹುಡುಗನ ಅವಳು ಹೇಗೆ ಲವ್ ಮಾಡ್ತಾಳೆ? ಏನ್ ಕರ್ಮನೋ. ಮೇಡಮ್, ಇವರು ನಮ್ಮ ತರ ನಿಮ್ ತರ ಯೋಚನೆ ಮಾಡಲ್ಲ. ಇವ್ರ ಮೈಂಡ್ ಏನಿದ್ರು ಲವ್, ಪ್ರೀತಿ, ಪ್ರೇಮ, ಮದುವೆ, ಗಿದುವೆ ಏನೇನೋ ಇರುತ್ತೆ ಮೇಡಮ್. ಇವ್ರಿಗೆಲ್ಲ ಏನ್ ಗೊತ್ತಾ ಮೇಡಮ್, ಜೊತೆಗೆ ಯಾರಾದ್ರೂ ಕಂಪ್ನಿ ಬೇಕು, ಇಂಥವ್ರೆ ಅಂತವ್ರೆ ಅಂತ ಏನೂ ಇಲ್ಲ. ಮದುವೆ ಆಗಿದ್ಯಾ ಇಲ್ವಾ ಅದನ್ನು ಏನು ನೋಡಲ್ಲ. ಇವತ್ತು ಲಕ್ಕಿ, ನಾಳೆ ಇನ್ನೊಬ್ಬ ಯಾರೋ ಈ ತರ ಇಷ್ಟ ಬಂದವ್ರ ಜೊತೆ ಹೋಗ್ತಾ ಇರ್ತಾರೆ ಮೇಡಮ್. ನಾನು ಅವತ್ತೇ ಹೇಳ್ದೆ ನಿಂಗೆ, ಅವ್ರ ಕಾಲ್ ರಿಸೀವ್ ಮಾಡಿ ಎಲ್ಲ ವಿಷಯ ಹೇಳ್ಬಿಡು ಅಂತ. ನೀನೇನೋ ದೊಡ್ಡದಾಗಿ ಹೇಳ್ಬಿಟ್ಟೆ, ಅವಾಯ್ಡ್ ಮಾಡಿಬಿಟ್ರೆ ಎಲ್ಲ ಅರ್ಥ ಆಗುತ್ತೆ ಅಂತ. ಇವಾಗ ನೋಡು,
ಇಲ್ಲಿವರೆಗೂ ಬಂದಿದೆ ಅಂತ. ಇಲ್ಲ ದತ್ತನ, ಈ ವಿಷಯ ಮುಚ್ಚಿಟ್ರೆ ಏನು ಯೂಸ್ ಇಲ್ಲ. ಸೊನಾಲಿ ಅವರಿಗೆ ಎಲ್ಲ ಸತ್ಯ ಹೇಳಬೇಕು. ನನಗೆ ಮದುವೆ ಆಗಿರೋ ವಿಷಯ ಹೇಳಿ ಅವರಿಂದ ದೂರ ಆಗಿಬಿಡ್ಬೇಕು. ಅದೇನೋ ಸರಿನಪ್ಪ, ನೀನು ಎಲ್ಲ ವಿಷಯ ಹೇಳಿ ಅವ್ರು ಅದನ್ನು ಅರ್ಥ ಮಾಡಿಕೊಂಡು ನಿನ್ನಿಂದ ದೂರ ಹೋದರೆ ಒಳ್ಳೇದೆ. ಆದರೆ ಅವ್ರು ನಿನಗೆ ಮದುವೆ ಆಗಿರೋ ವಿಷಯ ತಿಳ್ಕೊಂಡು ನನಗೆ ಸಿಗದೆ ಇರೋನು ಬೇರೆ ಯಾರಿಗೂ ಸಿಗಬಾರ್ದು ಅಂತ ನಿನ್ನ ಮೇಲೆ ದ್ವೇಷ ಮಾಡಿದ್ರೆ ಏನೋ ಮಾಡೋದು.